ಇಟ್ಕೊಂಡ್ಬಿಡಮ್ಮ ಹಾಗೇನೆ. ಲಕ್ಷ್ಮೀ ದೇವಸ್ಥಾನ ಹಿರಣ್ಯ ಮಹಾಲಕ್ಷ್ಮಿ ಸರಿ ಸರ್. ಆಯ್ತು ಸರ್, ಸಿನಿಮಾ ಸೂಪರ್ ಆಗಿದೆ. ಎಲ್ಲ ಸಿನಿಮಾ ನೋಡೋಂಥ ಸಿನಿಮಾ ನೋಡಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್, ಬಂದು ನೋಡ್ಬೋದು. ಪಬ್ಲಿಕ್ ನೋಡಿ ಚೆನ್ನಾಗಿದೆ, ಹೆಣ್ಮಕ್ಳು ನೋಡ್ಬೇಕು ಸಿನಿಮಾ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡೋಂಥ ಸಿನಿಮಾ. ಒಂದು ಸಿಂಪಲ್ ಕಥೆನ ಡೈರೆಕ್ಟ್ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಎಲ್ಲೂ ಸಿನಿಮಾ ಬೋರ್ ಆಗಲ್ಲ. ಇವತ್ತಿನ ಸಮಾಜದಲ್ಲಿ ನಡೆಯುವಂಥ ಘಟನೆನ ನೈಜವಾಗಿ ತೋರಿಸಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಅದು ಜೀವನ, ಒಂದು ಹೆಣ್ಣಿನ ಜೀವನ ಹೇಗೆ ಅಂದರೆ, ಗಂಡ ಒಬ್ಬ ಸರಿಯಾಗಿದ್ದರೆ ಹೆಣ್ಣು ಆ ರೀತಿಗೆ ಹೋಗಲ್ಲ. ತನ್ನ ಮಗಳಿಗೋಸ್ಕರ ಅವಳು ದೇಹ ಮಾರ್ಕೊಳ್ಳೋ ಸ್ಥಿತಿಗೆ ಹೋಗ್ತಾಳೆ. ಅದಕ್ಕೋಸ್ಕರ ಒಬ್ಬ ಗಂಡಸು ಕರೆಕ್ಟಾಗಿದ್ದರೆ ಹೆಣ್ಣು ಮನೇಲಿ ಇರ್ತಾಳೆ ಅಂತ ಇದೇ ಬೇರೆ ಇಲ್ಲ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಫ್ಯಾಮಿಲಿ ಬಂದು ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಬದಲಾವಣೆಗೆ ಒಂದು ಮೆಸೇಜ್ ಹೋಗಿದೆ. ಯಾವ ಥರ ಹೆಂಡ್ತಿರೋ ನೋಡ್ಕೊಳ್ತಾ ಇದ್ದರೆ ಈ ಸಮಾಜ ಹೆಂಗೆ ಪರಿವರ್ತನೆ ಆಯ್ತದೆ ಅನ್ನೋದು ಒಳ್ಳೆಯ ಸಮಾಜಕ್ಕೆ ಒಳ್ಳೆ ಪರಿವರ್ತನೆವಾಗಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಕಡಿಮೆ ಬಜೆಟಲ್ಲಿ ಒಳ್ಳೆ ಮೆಸೇಜನ್ನು ಸಮಾಜಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಫಿಲಿಮ್ ಗಂಡ ಹೆಂಡತಿ ಫ್ಯಾಮಿಲಿಯಾಗಿ ತೆಗೆದಿದ್ದಾರೆ. ಹೆಂಡತಿಗೆ ಯಾವ ರೀತಿ ನಡೆಸ್ಕೋಬೇಕು, ಗಂಡನಾದವನು ಫ್ಯಾಮಿಲಿನಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅದೇ ರೀತಿ ಹೀರೋ ತುಂಬ ಪೀಸ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಿಲಮ್ ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡ್ಬೋದು. ಒಂದು ಹೆಣ್ಣು ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಾಗ ಏನಾಗುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ. ಒಂದು ಸಮಾಜದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು, ಹೆಣ್ಣಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಬೋದು. ಜೀವನವನ್ನು ರೂಪಿಸ್ಕೊಂಡು ತುಂಬ ಚೆನ್ನಾಗಿದೆ. ಗಂಡ ಅದನ್ನು ಮನೇಲಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲೋ ಬಂದು ಚೆನ್ನಾಗಿದೆ. ಆಮೇಲೆ ಸಚಿನ್ ಅವರ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲ ಬಂದು ಕುಟುಂಬ ಸುನೀಲ್ ಅವರ ಸಾರಥ್ಯದಲ್ಲಿ ಮೂಡಿ ಬಂದಿರುವ ಚಿತ್ರ ಕಮಲ್ ಶ್ರೀದೇವಿ ಭಾಳ ಚೆನ್ನಾಗಿದೆ. ಇದು ಒಂದು ಡಿಫ್ರೆಂಟ್ ಮೂವಿ, ತುಂಬ ಚೆನ್ನಾಗಿದೆ. ಹೇಳಲಿಕ್ಕಾಗಲ್ಲ, ಬಂದು ನೋಡಿದ್ರೇ ಅದು ಅರ್ಥ ಆಗೋದು. ತುಂಬ ಚೆನ್ನಾಗಿದೆ ಮೇಡಮ್ ಅವರೇ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾವು ಒಂದು ಪಾತ್ರ ಮಾಡಿದ್ದೀವಿ, ಭಾಳ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಏನಾದರೂ ಕಷ್ಟ ಬಂದರೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಯಾವ ಥರ ಕಷ್ಟ ಬರುತ್ತೆ ಅಂತ ಅದರಲ್ಲೊಂದು ತಿಳ್ಕೊಬೋದು ಸರ್. ಸಖತ್ತಾಗಿದೆ. ಹೆಣ್ಮಕ್ಳು ಎಲ್ಲ ಬಂದು ನೋಡಬೇಕು, ದಯವಿಟ್ಟು ಹೆಣ್ಮಕ್ಳು ಬಂದು ನೋಡಿ. ಸೊ ಎಷ್ಟು ಚಾಲೆಂಜಸ್ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ? ತುಂಬಾ ಚಾಲೆಂಜಿಂಗ್ ಅನ್ಬೇಕು. ಯಾಕಂದರೆ ಒಬ್ಬರೊಬ್ಬರು ತುಂಬ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ನೀವು ನೋಡಿದ್ರೆ ಒಂದು ಸೀರಿಯಸ್ ಸೀನಲ್ಲಿ ಒಂದು ಕಾಮಿಡಿನೂ ಹೋಗ್ತಿರುತ್ತೆ, ಅದ್ರ ಜೊತೆಗೆ ಫುಲ್ ಕಂಟಿನ್ಯೂಸ್ ಸ್ಕೋರ್ ಮಾಡೋಕ್ಕೆ One of the best teams, I think, better than the Indian A team now. So, that's the team. So I wish we continue this journey ಅಂತ ಆ ಥರ ಫೀಲ್. ರಾಜವರ್ಧನ್ ಅವರ ಬಗ್ಗೆ ಏನು ಹೇಳ್ತೀರಾ? ಅವರೇ ಮೇನ್ ಬ್ಯಾಕ್ ಬೋನ್ ಆ್ಯಂಡ್ ಸ್ಟಾರ್ಟ್ ಮಾಡಿದ ಅವರಿಂದಲೇ. ಸೊ ಡೆಫಿನೆಟ್ಲಿ ಅವ್ರು ತುಂಬ ಕಷ್ಟಪಟ್ಟಿರ್ಬೋದು. ಇನ್ಫ್ಯಾಕ್ಟ್ ನೀವು ಏನಾದ್ರು ನಂಗೆ ಕೇಳಿದ್ರಲ್ಲ, ಆ್ಯಕ್ಚುಲಿ ಎಲ್ಲ ನೀವು ಅವ್ರು ಆನ್ಸರ್ ಮಾಡಬೇಕು. ಆ್ಯಕ್ಚುಲಿ ನಮ್ಮನ್ನು ಈಸಿ ನಮ್ಮ ಕೆಲಸ ಈಸಿ ಮಾಡಿದ್ದಾರೆ. ಈಗ ಅವರು ಚಿಕ್ಕ ಒಂದು ಸೀರೆ ವಿಚಾರಕ್ಕೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಸೀನ್ ವೈಸ್ ಎಷ್ಟು ಏನು ಗೊತ್ತಾ, ಸಿಂಪಲ್ ಆಗಿ ಏನು ಗೊತ್ತಾ, ಒಂದು ಟೀಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಎಂಡಿಂಗ್ವರೆಗೂ ಯಾರು ಇರಲ್ಲ, ಈ ಖುಷಿ ಇರಲ್ಲ. ಇವತ್ತು ಇದೆ ಅಂದರೆ ನಾವು ಅದೇ ಗೆದ್ದಿರೋದು. ಆ್ಯಕ್ಚುಲಿ ಟೀಮ್ ನೋಡಿ ಎಲ್ಲರೂ ತುಂಬ ಜೊತೆಲಿ ತುಂಬ ಖುಷಿಯಾಗಿ ಮಾಡ್ತಿದ್ದೀವಿ. ಎಲ್ಲ ಟೀಮ್ಗಳೆಲ್ಲ ಅದಾಗಬೇಕು. ಎಲ್ಲ ಕಲಾವಿದರು ಪ್ರಮೋಷನ್ ಮಾಡಬೇಕು, ತುಂಬ ಚೆನ್ನಾಗಿ ಆಗಬೇಕು ಇಂಡಸ್ಟ್ರಿ. ಆವಾಗಲೇ ಇಂಡಸ್ಟ್ರಿ ಎಲ್ಲರದು ಒಬ್ಬರದ್ದು ಎಫರ್ಟ್ ಅಲ್ಲ. ಇವತ್ತೆಲ್ಲ ಇಡೀ ತಂಡ ಇದ್ದೀವಿ ಅಂದರೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ, ನೆಕ್ಸ್ಟ್ ಸಿನಿಮಾಗೂ ಮಾಡಕ್ಕೆ ರೆಡಿ ಇದ್ದೀವಿ ಅಂತ. ಟೀಮ್ ನೆಕ್ಸ್ಟ್ ರಾಜವರ್ಧನ್ ಅವ್ರ ಜೊತೆ ಫಿಕ್ಸ್ ನೀವು? ಗೊತ್ತಿಲ್ಲ. This question you have to ask is not me. ಸೈಡ್
ಯಾರ್ಯಾರು ಸಾಕಲ್ಲ ಅಂತ ನನ್ನ ಮಕ್ಳು ಬಂದು ಸಿನಿಮಾ ನೋಡ್ರಿ ಫಸ್ಟು ಜೂಜಾಣ ಬಿಟ್ಬಿಟ್ಟು ಫಸ್ಟ್ ಸಿನಿಮಾ ಬಂದು ನೋಡ್ರಿ. ಓಕೆ ಫ್ರೆಂಡ್ ಬಾಯ್. ಹೇಳಿ ಸರ್. ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ. ಹೌದು ಸರ್. ಹಾಂ ಸರ್, ನಮ್ಮದು ಕಾರ್ಟೂನ್ ಅಲಿಯಾಸ್ ಅಂತ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅದೇ ಸರ್, ಏನಂದರೆ ಹುಡುಗರಾಗಿರ್ಬೇಕಾದ್ರೆ ಗೊತ್ತಾಗಲ್ಲ, ಒಂದು ಮದುವೆ ಆಗಿ ಕಟ್ಕೊಂಡ್ಮೇಲೆ ತಿಕಾ ಮುಚ್ಕೊಂಡು ಕೆಲ್ಸಕ್ಕೆ ಹೋಗಬೇಕು, ಹೆಂಡ್ರು ಮಕ್ಕಳನ್ನ ಸಾಕಬೇಕು, ಇಲ್ಲ ಅಂದರೆ ಇಂಥ ಪರಿಸ್ಥಿತಿನೇ. ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ದಕ್ಕೆ ಹಿಂಗೆ, ನಾಳೆ ದಿನ ನಮ್ಗಳ ಲೈಫಲ್ಲಿ ಆಗ್ಬಿಟ್ರೆ ಎಷ್ಟು ನೊಂದೋಗ್ತೀವಿ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಾವು ಇವಾಗ ಸಾಯಿಸೋಕ್ಕಂತೂ ಆಗಲ್ಲ, ಕಾನೂನು ಹೆವಿ ಸ್ಟ್ರಿಕ್ಟ್ ಇದೆ. ನಾವು ಸಾಯಿಸಿದ್ರೆ ಮುಗೀತು ಕತೆ, ನಮ್ಮನ್ನು ಸಾಯಿಸಾಕ್ತಾರೆ. ಅವಾಗ ನಾವೇ ನೇಣಾಕೊಂಡು ಸತ್ತೋಗ್ಬೇಕಂತ ಪರಿಸ್ಥಿತಿ ಬರುತ್ತೆ ಸರ್. ಮದುವೆ ಮಾಡ್ಕೊಂಡು ಎಂಟ್ರಿ ಬಿಟ್ಟರೆ ಏನಾಗುತ್ತೆ? ಹ್ಞೂ ಸರ್, ಏನಾಗುತ್ತೆ ಅಂದರೆ ಇದೇ ಥರ ಚಪ್ಪರ್ ಬಾಳ್ ಮಾಡಬೇಕು. ಈ ಸ್ಪೀಟು ಗಾಂಜಾ ಇದೆಲ್ಲ ಬೇಡ. ಅದಕ್ಕೆ ದಯವಿಟ್ಟು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು, ಕರೆಕ್ಟಾಗಿ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಗಾಡಿ ಗಿಫ್ಟ್ ಅಂದ್ಕೊಂಡು ಇರ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಇದೆ. ಥ್ಯಾಂಕ್ ಯು. ಪ್ರತಿಯೊಬ್ರು ಬಂದು ಸಿನಿಮಾ ನೋಡಿ ಹೇಳ ಮಾತಾ ಇಲ್ಲ. ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಒಳ್ಳೆ ಮೆಸೇಜ್ ಇದೆ. ಹೆಣ್ಣು ಮಕ್ಕಳಿಗೆ ಫಸ್ಟ್ ಹೆಣ್ಣು ಮಕ್ಕಳು ಬಂದು ಪಿಕ್ಚರ್ ನೋಡ್ಬೇಕು. ಹೆಣ್ಣು ಮಕ್ಕಳು ಬಂದರೆ ಆರಾಮಾಗಿ ಧೈರ್ಯ ತಗೋಬೋದು. ಈ ಫಿಲಮ್ ನೋಡಲೇಬೇಕು, ಪ್ರತಿಯೊಬ್ಬರು ನೋಡಬೇಕು. ವಿಡಿಯೋದಲ್ಲಿ ಎಲ್ಲರೂ ತಲುಪಿಸಿ. ಪಿಕ್ಚರ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಹೆಣ್ಣು ಮಕ್ಕಳಿಗೆ ಸೂಪರ್. ಓಕೆ ಬಾಯ್. ನೋಡಿರೋದು ಸಿನಿಮಾ, ಸೊ ಎಲ್ಲರ ಜೊತೆ ನೋಡೋಕೆ ತುಂಬಾ ಖುಷಿ ಆಯಿತು. ಬಿಕಾಸ್ ಎಷ್ಟೋ ವರ್ಷದಿಂದ ಕಾಯ್ತಾ ಇದೆ ಈ ಒಂದು ನನ್ನ ಸಿನಿಮಾನ ಹೌಸ್ಫುಲ್ ಆಗಿ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು ಅಂತ. ಸೊ ತ್ರಿವಿಕ್ರಮ ಆದಮೇಲೆ ನಂದು 3 ವರ್ಷ ಆದಮೇಲೆ ಇದೇ ಸಿನಿಮಾ ರಿಲೀಸ್ ಆಗಿರೋದು. ಸೊ ಏನು ಹೇಳಿ, ತುಂಬಾ ಭಯ ಆಗ್ತಾ ಇದೆ ನನಗೆ. ಇಷ್ಟು ವರ್ಷ ಕಷ್ಟಪಟ್ಟಿರೋದು ಇವಾಗ ಕನಸು ನನಸಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ರತಿಯೊಬ್ಬರ ಪಾತ್ರ ನನ್ನ ಸಿನಿಮಾದಲ್ಲಿ ಇವಾಗ ನೋಡುವಾಗ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಎಲ್ಲ ಸಿನಿಮಾದಲ್ಲಿ ಒಂದು ಸಂದೇಶ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿರೋ ಮೆಸೇಜ್ ಇದೆ. ಪ್ರಾಸ್ಟಿಟ್ಯೂಷನ್ ಅಂತ ಏನಿದೆ, ಯಾರು ಇಷ್ಟಪಟ್ಟು ಮಾಡೋರಲ್ಲ. ಸೊ ಅವ್ರ ಕಷ್ಟಕ್ಕೆ ಅವರು ಸಿಚುವೇಶನ್ ತಕ್ಕಂತೆ ಆ ಕೆಲಸಕ್ಕೆ ಹೋಗ್ತಾರೆ. ಇವಾಗ ಲೆಸ್ಬಿಯನ್ ಪಾತ್ರ ನಾನೇನು ಮಾಡಿದ್ದೀನಿ, ಅದೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್, ಅದೊಂದು ದೇವ್ರದ್ದು ಶಾಪ ಇದ್ದಂಗೆ ಒಬ್ಬೊಬ್ಬರಿಗೆ, ಯಾವುದೋ ಕರ್ಮ ಯಾವುದೋ ಮಾಡಿರ್ತಾರೆ. ಸೊ ಆ ಥರ. ಸೊ ನಾನು ಈ ಸಿನಿಮಾದಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಒಳ್ಳೆ ಕತೆ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಕಮ್ಮಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹಾಗೆ ಥಿಯೇಟ್ರ್ ಎಲ್ಲೂ ಸಿಗ್ತಾ ಇಲ್ಲ ಯಾರಿಗೂ. ಸೊ ಹಂಗಿರುವಾಗ ನಾನು ನಿಜವಾಗ್ಲೂ ಚಾಮುಂಡೇಶ್ವರಿ ತಾಯಿನ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೌಸ್ಫುಲ್ ಶೋ ಆಗಿದೆ. ನೋಡೋಣ ಏನಾಗುತ್ತೆ. ನೀವೆಲ್ಲರೂ ಸೇರಿ ಸಿನಿಮಾನ ಗೆಲ್ಲಿಸ್ಬೇಕು. ಇನ್ನು ಥಿಯೇಟ್ರ್ ವಿಸಿಟ್ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಇದೆ ರೆಸ್ಪಾನ್ಸ್. ಸೊ ಇಲ್ಲಿ ತನಕ ಇಷ್ಟ ಆಗಿದೆ, ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮಲ್ ಶ್ರೀದೇವಿ ಸಿನಿಮಾ ಥಿಯೇಟ್ರಲ್ಲಿ ಕುಂತ್ಕೊಂಡಾಗ ಕಮಲ್ ಥರ ಮಾಡಿಬಿಡ್ತು. ಹೆಣ್ಣಿಗೆ ಯಾವ ಥರ ನಮ್ಮ ಸಮಾಜದಲ್ಲಿ ಗೌರವ ಕೊಡ್ಬೇಕಂತೇಳಿ ಕೇಸಿಂದ ಆ ಗೌರವ ಕೊಡೋರು ಇದ್ದಾರೆ ಸಮಾಜದಲ್ಲಿ. ಬಟ್ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಯಾವ ಮಟ್ಟಕ್ಕೆ ಹೋಗುತ್ತಾಳೆ ಎಂಬುದು ಕ್ಲಿಯರ್ ಕಟ್ಟಾಗಿ ಈ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ 100-200 ಎಲ್ಲೋ ಖರ್ಚು ಮಾಡ್ತೀರಾ, ಬಂದು ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ಗುಡ್ ಫೀಲ್ ಇದೆ. ಗುಡ್ ಫೀಲ್ ಅನ್ನೋಕ್ಕಿಂತ ಕ್ರೈಮ್, ಥ್ರಿಲ್ಲಿಂಗ್, ಸಸ್ಪೆನ್ಸ್ ಎಲ್ಲನೂ ಇದೆ. ಕಮಲ್ ಶ್ರೀದೇವಿ ಸಿನಿಮಾ 100 ಡೇಸ್ ಪಕ್ಕ. ನೀವು ಅದನ್ನು ಓಡಿಸ್ಲೇಬೇಕು, ಯಾಕಂದರೆ ಒಳ್ಳೆ ಸಿನಿಮಾ ಗೆಲ್ಲಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ನಾವೆಲ್ಲ ಒಂದು ಟೀಮ್, ನಾವು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀವಿ ಮೂವಿಗೆ. ತುಂಬ ಆವಾಗಲೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಡಿಫ್ರೆಂಟ್ ಕತೆ ಇದೆ, ಡಿಫ್ರೆಂಟ್ ವೇನಲ್ಲಿ ಬರ್ತಾ ಇದೆ ಅಂತ. ನಾವು ಆವಾಗಲೇ ಕ್ಯೂರಿಯಾಸಿಟಿ ತುಂಬ ಶೂಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು. ಅವಾಗ ಈಗ ಫೈನಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ವುಮೆನ್ ಓರಿಯೆಂಟೆಡ್ ಮೂವಿನ ಯಾವ ರೀತಿ ಕಮರ್ಷಿಯಲ್ ಆಗಿ ತೋರಿಸ್ಬೇಕು, ಮತ್ತು ಅದನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಮೇಝಿಂಗ್ ಮೂವಿ. ಸೊ ನಾವು ಎಲ್ಲ ಒಂದು ಟೀಮಾಗಿ ವರ್ಕ್ ಮಾಡಿದಾಗ ನಮ್ಗೆ ಅನಿಸಿಲ್ಲ, ಬಟ್ ಔಟ್ಪುಟ್ ತುಂಬ ಚೆನ್ನಾಗಿದೆ. ಕಮಲ್ ಶ್ರೀದೇವಿ ಸಿನಿಮಾ ಎಲ್ಲರೂ ಫ್ಯಾಮಿಲಿಯವರು ಬಂದು ನೋಡಲೇಬೇಕಾದಂಥ ಕನ್ನಡ ಸಿನಿಮಾ ಇದು. ಮೂವಿ ತುಂಬ ಚೆನ್ನಾಗಿದೆ. ನಾವು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀವಿ ಈ ಮೂವಿನಲ್ಲಿ. ನಮಗೆ ಶೂಟಿಂಗ್ ಮಾಡುವಾಗ ಸ್ಟೋರಿ ಸ್ವಲ್ಪ ಗೊತ್ತಾಗ್ತಿತ್ತು, ಏನು ಅಂತ ಸಿನಿಮಾ ಪೂರ್ತಿ ನೋಡಿದಾಗಲೇ ನಮಗೆ ಅರ್ಥ ಆಗಿದ್ದು ಸಿನಿಮಾ ಕತೆ ಏನು ಅಂತ ಹೇಳ್ಬಿಟ್ಟು. ಕನ್ನಡದವರು ಕನ್ನಡನ ಬೆಳೆಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ, ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.